ಹಲೋ ಸ್ನೇಹಿತರೆ, ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿನ ಚಿಕ್ಕ ಚಿಕ್ಕ ಟಿಪ್ಸ್ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಕೊನೆವರೆಗೂ ವಿಡಿಯೋ ನೋಡಿ, ಯಾಕೆಂದರೆ ಒಂದು ಟಿಪ್ಸ್ ನಿಮ್ಮ ಬದುಕಿಗೆ ಬಹಳ ಉಪಯೋಗವಾಗಬಹುದು. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಬಜೆಯ ಚೂರೊಂದನ್ನು ಬೆಂಕಿಯಲ್ಲಿ ಸುಟ್ಟು ಕರಗಿಸಿ ಪುಡಿ ಮಾಡಿ ಜೇನುತುಪ್ಪದಲ್ಲಿ ಬೆರೆಸಿ ದಿನಕ್ಕೆ 3 ಬಾರಿಯಂತೆ ಸೇವಿಸುತ್ತಾ ಬಂದರೆ ಆಗುತ್ತಿದ್ದ ವಾಂತಿ ನಿಲ್ಲುತ್ತದೆ. ಅಲ್ಲದೆ ಮೂಲವ್ಯಾಧಿ, ಗಂಟಲು ನೋವು ಮುಂತಾದವು ಸಹ ಗುಣವಾಗುತ್ತದೆ. 2 ವೀಳ್ಯದೆಲೆಗಳನ್ನು ಒಂದೆರಡು ಉಪ್ಪಿನ ಹರಳಿನೊಂದಿಗೆ ಸೇರಿಸಿ ಮಡಚಿ ಬಾಯಿಗೆ ಹಾಕಿಕೊಂಡು ಜಗಿದು ತಿಂದರೆ ಹೊಟ್ಟೆ ನೋವು ನೀಗುತ್ತದೆ. ಅಗಸೆ ಸೊಪ್ಪನ್ನು ಪ್ರತಿನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹವು ತಂಪಾಗುತ್ತದೆ ಮತ್ತು ಹೊಟ್ಟೆ ಹುಣ್ಣುಗಳು ಸಹ ದೂರವಾಗುತ್ತದೆ. ಅರ್ಧ ಓನ್ಸ್ನಷ್ಟು ಹಸಿ ಶುಂಠಿಯ ರಸಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ 3 ಅಥವಾ 4 ದಿನಗಳು ಬೆಳಿಗ್ಗೆ ಸಂಜೆ 2 ಹೊತ್ತು ಸೇವಿಸಿದರೆ ಪಿತ್ತ ಸಂಬಂಧಿ ರೋಗಗಳು, ಕೆಮ್ಮು, ಮಲಬದ್ಧತೆ, ಹೊಟ್ಟೆ ನೋವು ಮುಂತಾದವು ಸರಿ ಹೋಗುತ್ತದೆ. ಅರಶಿಣದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸುತ್ತಾ ಬಂದರೆ ಕೆಮ್ಮು ನೀಗುತ್ತದೆ. ಅರಶಿಣದ ಬೇರನ್ನು ಸುಟ್ಟು ಅದರಿಂದ ಬರುವ ಹೊಗೆಯನ್ನು ಬಾಯಿ ಮತ್ತು ಮೂಗಿನಿಂದ ಸೆಳೆದುಕೊಂಡರೆ ಬಾಯಿ ಮೂಗುಗಳಲ್ಲಿನ ರಕ್ತ ಸೋರುವಿಕೆ ನಿಲ್ಲುತ್ತದೆ. ಗರುಗದ ಸೊಪ್ಪು, ತುಂಬೆ ಗಿಡದ ಎಲೆಗಳು ಮತ್ತು ನೆಲನೆಲ್ಲಿ ಗಿಡದ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಮಜ್ಜಿಗೆಯೊಂದಿಗೆ ಬೆರೆಸಿ ಸೇವಿಸುತ್ತಾ ಬಂದರೆ ಕಾಮಲೆ ರೋಗವು ಗುಣವಾಗುತ್ತದೆ. 100 ಗ್ರಾಮಿನಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಕೊಂಡು ಅದರೊಂದಿಗೆ ಒಂದೆರಡು ಬಿಳಿ ಮೂಲಂಗಿಯನ್ನು ತುರಿದು ಸೇರಿಸಿ ಬೇಯಿಸಿ ಬಳಿಕ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೆಳಗಿನ ಉಪಹಾರದೊಂದಿಗೆ ಸೇವಿಸುತ್ತಾ ಬಂದರೆ ಹೊಟ್ಟೆಯ ರೋಗಗಳು ಮತ್ತು ಮೂಲವ್ಯಾಧಿ ವಾಸಿಯಾಗುತ್ತದೆ. ದೇಹದ ಉಷ್ಣ, ಬೆವರಿನ ದುರ್ನಾತ, ಹೊಟ್ಟೆಯ ತೊಂದರೆ, ಮೂಲವ್ಯಾಧಿ ಮುಂತಾದವುಗಳನ್ನು ಹೋಗಲಾಡಿಸುವ ಗುಣ ಬಿಳಿ ಈರುಳ್ಳಿಗೆ ಇದೆ. ಅಲ್ಲದೆ ಮೆದುಳನ್ನು ಬಲಿಷ್ಠಗೊಳಿಸುವ, ಬಾಯಿ ಹುಣ್ಣನ್ನು ವಾಸಿ ಮಾಡುವ, ಜೀರ್ಣ ಕಾರ್ಯವನ್ನು ಸರಿಪಡಿಸುವ ಮತ್ತು ಪುರುಷತ್ವವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಸಹ ಬಿಳಿ ಈರುಳ್ಳಿ ಹೊಂದಿದ್ದರಿಂದ ಇದನ್ನು ಆಗಾಗ್ಗೆ ಸೇವಿಸುತ್ತಿರಬೇಕು. ಅಗತ್ಯ ಪ್ರಮಾಣದ ಮೆಂತ್ಯಸೊಪ್ಪಿನೊಂದಿಗೆ ಸಾಸಿವೆ, ಇಂಗು, ಅರಶಿನ, ಇಂದುಪ್ಪುಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ತುಪ್ಪದಲ್ಲಿ ಹುರಿದು ಪುಡಿ ಮಾಡಿಟ್ಟುಕೊಳ್ಳಬೇಕು. ಹೊಟ್ಟೆ ಹುಣ್ಣು, ಹೊಟ್ಟೆ ಉಬ್ಬರ, ಮಲಬದ್ಧತೆ, ಕರುಳಿನ ಊತ ಇವುಗಳ ನಿವಾರಣೆಗೆ ಊಟ ಮಾಡುವಾಗ ಆ ಮೆತ್ತೆಯ ಪುಡಿಯನ್ನು ಮೊದಲ ಅನ್ನಕ್ಕೆ ಸೇರಿಸಿಕೊಂಡು ಸೇವಿಸಬೇಕು. ಹೀಗೆ 3 ದಿನಗಳವರೆಗೆ ಮಾಡಿದರೆ ಫಲ ಕಾಣುತ್ತದೆ. ಕೀರೆ ಸೊಪ್ಪನ್ನು ಶುದ್ಧಪಡಿಸಿ ಅದರೊಂದಿಗೆ ಹೆಸರು ಗಿಡದ ಎಲೆಗಳು ಮತ್ತು ಮೆಣಸನ್ನು ಸೇರಿಸಿ ತುಪ್ಪದಲ್ಲಿ ಹುರಿದು ತೆಗೆದು ಆಹಾರದಲ್ಲಿ ಸೇರಿಸಿ ಸೇವಿಸುತ್ತಾ ಬಂದರೆ 4-6 ದಿನಗಳಲ್ಲಿ ಮಲಬದ್ಧತೆ ದೂರವಾಗುತ್ತದೆ. ಹುರಿದ ಎಳ್ಳನ್ನು ಪುಡಿ ಮಾಡಿ ಅರ್ಧ ಚಮಚದಿಂದ 1 ಚಮಚದಷ್ಟು ಪುಡಿಯನ್ನು ಹಸುಹಾಲಿನ ತುಪ್ಪದೊಡನೆ ದಿನಕ್ಕೆ 3 ಬಾರಿ ಸೇವಿಸಿದರೆ ರಕ್ತಭೇದಿ, ಮಲಬದ್ಧತೆ ಮತ್ತು ರಿಕೆಟ್ಸ್ ಕಾಯಿಲೆಗಳು ಉಪಶಮನವಾಗುತ್ತದೆ. ಆಗತಾನೆ ಗಿಡದಿಂದ ಕಿತ್ತು ಹೊನೆಗೊಣ ಎಲೆಗಳನ್ನು ನೀರಿನಲ್ಲಿ ತೊಳೆದು ಕಣ್ಣುಗಳ ಮೇಲೆ ಇಟ್ಟು ಬಟ್ಟೆ ಕಟ್ಟಿದರೆ ಕಣ್ಣು ನೋವು, ಕಣ್ರೆಪ್ಪೆಗಳ ಉರಿತ, ರೆಪ್ಪೆಯಲ್ಲಿನ ಗುಳ್ಳೆಗಳು ಮತ್ತು ಕಣ್ಣಿನ ಆಯಾಸ ದೂರವಾಗುತ್ತದೆ. ದೊಡ್ಡ ಪತ್ರೆ ಎಲೆಯ ರಸದೊಂದಿಗೆ ಜೀರಿಗೆಯ ಪುಡಿಯನ್ನು ಸೇರಿಸಿ ಸೇವಿಸುವುದರ ಮೂಲಕ ಮತ್ತು ದೇಹದ ಮೇಲಿನ ಪಿತ್ತದ ಬೊಬ್ಬೆಗಳ ಮೇಲೆ ಹಚ್ಚುವುದರಿಂದ ಪಿತ್ತದ ಬೊಬ್ಬೆಗಳನ್ನು ಪೂರ್ತಿಯಾಗಿ ದೂರ ಮಾಡಬಹುದು. ಅರಶಿಣದ ಪುಡಿಯನ್ನು ಬೆಲ್ಲದೊಂದಿಗೆ ಸೇರಿಸಿ ಮುಲಾಮಿನಂತೆ ಮಾಡಿ ನವಿಯಾದಂತಹ ದಂದುಗಳ ಮೇಲೆ ಹಚ್ಚಿಕೊಂಡರೆ ನವೆ ಕಡಿಮೆಯಾಗುತ್ತದೆ. ಈರುಳ್ಳಿಯ ತುಂಡುಗಳನ್ನು ತುಪ್ಪದಲ್ಲಿ ಹುರಿದು ಪ್ರತಿದಿನ ಸೇವಿಸುತ್ತಾ ಬಂದರೆ ಒಣಕೆಮ್ಮು ವಾಸಿಯಾಗುತ್ತದೆ. ಹುಳಿ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸಣ್ಣ ತುಂಡುಗಳನ್ನಾಗಿ ಮಾಡಿ ತುಪ್ಪದಲ್ಲಿ ಹುರಿದು ಸಕ್ಕರೆ ಬೆರೆಸಿ ಸೇವಿಸಿದರೆ ಸ್ತ್ರೀಯರಲ್ಲಿ ಕಂಡುಬರುವ ಋತುಸ್ರಾವದ ಅತಿರಕ್ತಸ್ರಾವವು ನಿಲ್ಲುತ್ತದೆ. ಧನಿಯಾ ಪುಡಿ, ಜೀರಿಗೆ ಮತ್ತು ಮೆಣಸಿನ ಕಾಳುಗಳಿಂದ ತಯಾರಿಸಿದ ಕಷಾಯವನ್ನು ದಿನಕ್ಕೆ 3 ಬಾರಿಯಂತೆ ಸೇವಿಸುವುದರಿಂದ ಸಾಮಾನ್ಯ ಶೀತದಿಂದ ಬರುವ ತಲೆನೋವು, ಅಜೀರ್ಣ,
ಹಾಗೂ ಮಲಬದ್ಧತೆಯ ತೊಂದರೆಗಳು ನಿವಾರಣೆಯಾಗುತ್ತದೆ. ಹರಳು ಗಿಡದ ಬೇರಿನಿಂದ ತಯಾರಿಸಿದ ಕಷಾಯವನ್ನು ಶುಂಠಿ ರಸದೊಂದಿಗೆ ಸೇವಿಸುವುದರಿಂದ ಸೊಂಟ ನೋವು, ಪಕ್ಕೆ ನೋವು ಮತ್ತು ಹೃದಯದ ನೋವಿನ ನಿವಾರಣೆಯಾಗುತ್ತದೆ. ಸಾಮಾನ್ಯ ಜ್ವರ ಬಂದಾಗ ಬದನೆಯ ಬೇರು ಅಥವಾ ಎಲೆಯ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ದಿನಕ್ಕೆ 2 ವೇಳೆಯಂತೆ ಸೇವಿಸುತ್ತಾ ಬಂದರೆ 1-2 ದಿನಗಳಲ್ಲಿ ಜ್ವರವು ತಗ್ಗುತ್ತದೆ. ವೈರಸ್ನಿಂದ ಬರುವಂತಹ ಫ್ಲೂ ಜ್ವರವು ಕಾಣಿಸಿಕೊಂಡಾಗ ಅದರ ತೀವ್ರತೆಯನ್ನು ಅನುಸರಿಸಿ ದಿನಕ್ಕೆ 2 ಅಥವಾ 3 ಬಾರಿ ಸ್ವಲ್ಪ ಹಸಿಶುಂಠಿಯ ರಸದೊಂದಿಗೆ ಸ್ವಲ್ಪ ಪುಡಿಮೆಣಸನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ಜ್ವರ ದೂರವಾಗುತ್ತದೆ. ಬೆಟ್ಟದ ನೆಲ್ಲಿಕಾಯಿ ಬೀಜಗಳನ್ನು ತುಪ್ಪದಲ್ಲಿ ಹುರಿದು ನಂತರ ಅನ್ನದ ಗಂಜಿಯಲ್ಲಿ ಅರೆದು ಹಣೆಗೆ ಪಟ್ಟು ಹಾಕುವುದರಿಂದ ಮೂಗಿನ ರಕ್ತಸ್ರಾವ ನಿಲ್ಲುತ್ತದೆ. ಹುಳಿ ಸೊಪ್ಪಿನ ಎಲೆಗಳನ್ನು ನುಣ್ಣಗೆ ಅರೆದು ಸ್ವಲ್ಪ ಬಿಸಿ ಮಾಡಿ ನೋವಿನಿಂದ ಕೂಡಿದ ಊತದ ಮೇಲೆ ಹಚ್ಚಿದರೆ ಊತ ಮತ್ತು ನೋವು ಪರಿಹಾರವಾಗುತ್ತದೆ. ಗರ್ಭಕೋಶದ ತೊಂದರೆಯನ್ನು ಹೊಂದಿರುವವರು ಪ್ರತಿದಿನವೂ ತಪ್ಪದಂತೆ ಮಜ್ಜಿಗೆಯನ್ನು ಸೇವಿಸುವುದು ಒಳಿತು. ಮಹಿಳೆಯರು ಅಗತ್ಯವೆನಿಸಿದ ಪ್ರಮಾಣದ ಮೆತ್ತೆಯನ್ನು ತೆಗೆದುಕೊಂಡು ಕಷಾಯವನ್ನಾಗಿಸಿ ಸತತವಾಗಿ 3 ದಿನಗಳ ಕಾಲ ಸೇವಿಸಿದರೆ ವಿಳಂಬವಾದ ಋತುಚಕ್ರ ಮತ್ತು ಋತುಚಕ್ರದ ಅವಧಿಯಲ್ಲಿ ಉಂಟಾಗುವ ಹೊಟ್ಟೆನೋವು ಮರೆಯಾಗುತ್ತದೆ. ಋತುಚಕ್ರದಲ್ಲಿ ಸ್ವಲ್ಪ ವಿಳಂಬವಾಗಬೇಕೆಂದು ಬಯಸುವ ಸ್ತ್ರೀಯರು ಬಿಸಿ ನೀರಿಗೆ ಉಪ್ಪು ಬೆರೆಸಿ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಕುಡಿಯಬೇಕು. ಎಷ್ಟು ದಿನಗಳು ಹೀಗೆ ಕುಡಿಯುತ್ತಾ ಬರುತ್ತಾರೋ ಅಷ್ಟು ದಿನಗಳವರೆಗೆ ಋತುಚಕ್ರ ಮುಂದೂಡಲ್ಪಡುತ್ತದೆ. ಹೆರಿಗೆ ನೋವು ಕಾಣಿಸಿಕೊಳ್ಳುವ ಮೊದಲು ಗರ್ಭಿಣಿಯು 4 ಚಮಚದಷ್ಟು ಶುದ್ಧವಾದ ಜೇನುತುಪ್ಪವನ್ನು ಕುಡಿದರೆ ಹೆರಿಗೆ ಹೆಚ್ಚಿನ ನೋವು ತೊಂದರೆಗಳಿಲ್ಲದೆ ಸುಖವಾಗಿ ಆಗುತ್ತದೆ.